ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ತೋರಿಸ್ತಾ ಇರುವಂಥ ಈ ಚಕ್ಲಿನ ಬಂದ್ಬಿಟ್ಟು ಗೋಧಿ ಹಿಟ್ಟಿಲೆ ಮಾಡಿರೋದು. ಯಾವುದೇ ರೀತಿ ಪುಟಾಣಿ ಹಿಟ್ಟಾಗಲಿ ಕಡಲೆ ಹಿಟ್ಟಾಗಲಿ ಸ್ವಲ್ಪನೂ ಎಣ್ಣೆ ಅಥವಾ ಬೆಣ್ಣೆ ಏನೂ ಸಹ ಹಾಕಿಲ್ಲ. ಕೇವಲ ಹಿಟ್ಟನ್ನ ಬಳಸ್ಕೊಂಡು ನಾವು ಈ ರೀತಿ ಕ್ರಿಸ್ಪಿಯಾಗಿರುವಂಥ ಚಕ್ಲಿನ ನಾವು ಸುಲಭವಾಗಿ 10 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ಹಬ್ಬಗಳಿಗೆ ಅಷ್ಟೇ ಅಲ್ಲ, ಯಾವಾಗಲಾದರೂ ಮಕ್ಕಳಿಗೆ ತಿನ್ನೋದಕ್ಕೂ ಸಹ ನೀವು ಆರಾಮಾಗಿ ಗೋಧಿ ಹಿಟ್ಟಲೆ ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದಲಿಗೆ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ಒಳಗೆ 1 ಕಪ್ಪಿನ ಅಳತಿ ಒಳಗೆ 3 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳಕತ್ತ ನೋಡ್ರಿ. ಜರಡಿ ಹಿಡಿದು ಗೋಧಿ ಹಿಟ್ಟನ್ನ 3 ಕಪ್ನಷ್ಟು ನಾನಿಲ್ಲೇ ಸೇರಿಸ್ಕೊಂಡನಿ. 3 ಕಪ್ ಗೋಧಿ ಹಿಟ್ಟಿಗೆ ನಾನಿಲ್ಲೇ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ಕೊಳಕತ್ತನಿ. ಇವಾಗ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ 4 ಮೂಲೆಗಳಿಂದ ಹಿಟ್ಟನ್ನ ಕವರ್ ಮಾಡಿಬಿಡಿ. ಗಂಟೇನು ಕಟ್ಟೋದು ಬೇಡ. ಈ ರೀತಿ ನಾವು ಹಿಟ್ಟು ಕಾಣದೇ ಇರೋ ರೀತಿ ಕ್ಲೋಸ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಾನು ಇನ್ನೊಂದು ಕಡೆ ಇಡ್ಲಿ ಪಾತ್ರೆಗೆನ ಸ್ವಲ್ಪ ನೀರನ್ನ ಕೂಡ ಇದಕ್ಕೆ ಹಾಕ್ಕೊಳಕತ್ತ ನೋಡ್ರಿ. ಇವಾಗ ಒಂದು ಇಡ್ಲಿ ಪ್ಲೇಟ್ನ ಇದ್ರೊಳಗೆ ಇಟ್ಕೊಂಡ್ಬಿಡೋಣ. ಒಂದೇ ಒಂದಾದ್ರೆ ಸಾಕು. ಇದ್ರ ಮೇಲ್ಗಡೆನ ನಾವೇನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾಟನ್ ಬಟ್ಟೆ ಒಳಗೆ, ಆ ಬಟ್ಟೆನ ಇದ್ರ ಮೇಲ್ಗಡೆ ಇಟ್ಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಸ್ಟೀಮ್ ಮಾಡೋದಕ್ಕೆ ಬಿಟ್ಬಿಡೋಣ. ನಿಮ್ಮ ಮನೆಯಲ್ಲಿ ಸ್ಟೀಮರ್ ಇದ್ರೆ ಸ್ಟೀಮರ್ ಒಳಗೆ ನೀವು ಇದನ್ನು ಬೇಯಿಸ್ಬೋದು. ನಾನಿಲ್ಲಿ ಒಂದು 10 ನಿಮಿಷ ಆದಮೇಲೆ ನಿಮ್ಗೆ ಹಿಟ್ಟನ್ನ ತೋರ್ಸಾತನ ನೋಡ್ರಿ. ಇವಾಗ ಇದನ್ನು ಇಡ್ಲಿ ಪಾತ್ರೆಯಿಂದ ತೆಗೆದ್ಬಿಡೋಣ. ಇಲ್ಲಿ ನಾನು ನಿಮ್ಗೆ ಹಿಟ್ಟು ಯಾವ ರೀತಿ ಆಗೈತೆ ಅಂತ ನಾನು ನಿಮ್ಗೆ ಇದನ್ನ ಓಪನ್ ಮಾಡಿ ತೋರ್ಸಾತನ ನೋಡ್ರಿ. ನಾನೇನು ಹಿಟ್ಟು ಹಾಕಿಟ್ಟಿದ್ನಲ್ಲ ಹಾಕುವಾಗ ಯಾವುದೇ ರೀತಿ ನೀರು ಸಹ ಹಾಕಿಲ್ಲ. ಇಲ್ಲೇ ನೀವು ನೋಡ್ತಿರ್ಬೋದು ಈ ರೀತಿ ಗಟ್ಟಿ ಆಗ್ಬೇಕದು. ಅಲ್ಲಿವರೆಗೂ ನಾವು ಇದನ್ನ ಸ್ಟೀಮ್ ಮಾಡೋದಕ್ಕೆ ಇಡ್ಬೇಕಾಕತಿ. ಒಂದು 10 ರಿಂದ 15 ನಿಮಿಷ ನೀವು ಸ್ಟೀಮ್ ಮಾಡೋದ್ರಿಂದ ಈ ರೀತಿ ಗಟ್ಟಿ ಆಗ್ತದೆ ನೋಡ್ರಿ. ಈ ರೀತಿ ಬರಲೇಬೇಕದು. ಇವಾಗ ನಾನಿಲ್ಲೇ ಮತ್ತೊಂದು ಪ್ಲೇಟಿಗೆ ಆ ಹಿಟ್ಟನ್ನ ತಗೊಂಡ್ಬಿಟ್ಟು ಇದೇನು ಗಂಟು ಥರ ಆಗೈತಲ್ಲ ಅದನ್ನೆಲ್ಲ ನಾನು ಕೈಲೇನ ಈ ರೀತಿ ಬಿಡಿಸ್ಕೊಳಕತ್ತ ನೋಡ್ರಿ. ಅದು ಹೊರಗಡೆ ಗಟ್ಟಿ ಥರ ಇರ್ತದೆ ಅಷ್ಟೇ. ನಾವು ಕೈಲೇನ ಆರಾಮಾಗಿ ಇದನ್ನು ಬಿಡಿಸ್ಕೊಂಡ್ಬಿಡ್ಬೋದು. ಇಲ್ಲ ಇನ್ನೂ ಬೇಗ ಆಗ್ಬೇಕಂತಂದ್ರೆ ಕುಟ್ಟಾಣಿದು ಜಜ್ಜೋದಿರುತ್ತಲ್ಲ ಅದರಲ್ಲೇ ನೀವು ಒಂದು 2-3 ಸಲ ಅದನ್ನು ಜಜ್ಜಿದ್ರೆ ಸಾಕಾಗ್ತತಿ. ಬೇಗ ಇದು ಪೌಡ್ರ್ ಥರ ನಿಮ್ಗೆ ಆಗಿಬಿಡ್ತದೆ ನೋಡ್ರಿ. ನಾನಿಲ್ಲಿ ಈ ರೀತಿ ಕೈಲೇನ ಬಿಡಿಸ್ಕೊಂಡಾದ್ಮೇಲೆ ಅದು ಸ್ವಲ್ಪ ಆದರೂ ಗಂಟು ಥರ ಇರ್ತದೆ ಅಂಥೇಳಿ ನಾನು ಇದನ್ನು ಎಲ್ಲ ಹಿಟ್ಟನ್ನು ಜರಡಿ ಹಿಡಿದು ತಗೊಂಡ್ಬಿಡ್ತಾನೆ. ಈ ರೀತಿ ಜರಡಿ ಹಿಡಿಯೋದ್ರಿಂದ ನಾವು ಚಕ್ಲಿ ಮಾಡೋವಾಗ ಆರಾಮಾಗಿ ನಾವು ಚಕ್ಲಿನ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ಅಂದ್ರೆ ಗಂಟು ಥರ ಹತ್ತತಂತಂದ್ರೆ ನಮ್ಗೆ ಚಕ್ಲಿ ಒತ್ತುವಾಗ ಕೈಗೆ ಇದು ಆಗ್ತತಿ. ಆದ್ದರಿಂದ ಸ್ವಲ್ಪ ಇದನ್ನು ಈ ರೀತಿ ಜರಡಿ ಹಿಡಿದು ತೊಗೊಂಬಿಟ್ರೆ ನಮ್ಗೆ ಮಾಡೋವಾಗ ಯಾವುದೇ ರೀತಿ ತ್ರಾಸ ಇದು ಏನೂ ಅನಿಸೋದಿಲ್ಲ. ನಿಮಗಿದು ಪ್ರೊಸೆಸ್ ಲೆಂದಿ ಥರ ಅನ್ನಿಸ್ಬೋದು, ಆದರೆ ಚಕ್ಲಿ ಮಾತ್ರ ತುಂಬ ಚೆನ್ನಾಗಿರ್ತತಿ. ಸೊ ಖಂಡಿತ ಈ ರೆಸಿಪಿನ ಒಂದ್ಸಲ ನೀವು ಈ ವಿಧಾನದೊಳಗೆ ಟ್ರೈ ಮಾಡಿ ನೋಡ್ರಿ. ನಿಮ್ಗೆ ಇಷ್ಟ ಆಗಿ ಪದೇ ಪದೇ ಮಾಡ್ತೀರಾ ನೀವು. ನಾನಿಲ್ಲಿ ಜರಡಿ ಹಿಡ್ದಾಗೈತೆ ನೋಡ್ರಿ. ಯಾವುದೇ ರೀತಿ ಗಂಟು ಥರ ಏನು ನಾನಿಲ್ಲೇ ಮಾಡ್ಕೊಂಡಿಲ್ಲ. ಇವಾಗ ಇದಕ್ಕೆ ನಾನಿಲ್ಲೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡನಿ. ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಇಲ್ಲೇ ಒಂದು 2 ಸ್ಪೂನಷ್ಟು ಹಾಕ್ಕೊಂಡನಿ. ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೋರಿ. ಇವಾಗ 1 ಸ್ಪೂನಷ್ಟು ಎಳ್ಳನ್ನು ಕೂಡ ಇದಕ್ಕೆ ಸೇರಿಸ್ಕೊಳಕತ್ತನಿ. ಲಾಸ್ಟಲ್ಲಿ ನಾನು ಇಲ್ಲಿಗೆ ಅಜ್ವಾಯಿನ ಹಾಕ್ಕೊಳಕತ್ತೇನೆ ನೋಡ್ರಿ. ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ ಡೈರೆಕ್ಟ್ ಹಾಕೋದ್ಕಿಂತ ಈ ರೀತಿ ಸ್ವಲ್ಪ ಕೈಲೇ ಉಜ್ಜಿಬಿಟ್ಟು ಹಾಕೋರಿ. ಅವಾಗ ಫ್ಲೇವರು ಚೆನ್ನಾಗಿರ್ತತಿ. ನೀವು ಬೇಕಂದ್ರೆ ಅಜ್ವಾಯಿನ್ ಇಲ್ಲ ಅಂದ್ರೆ ಜೀರಿಗೆನೂ ಕೂಡ ಇದಕ್ಕೆ ಹಾಕ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ. ಹಿಟ್ಟು ಕಲಸೋದಕ್ಕಿಂತ ಮುಂಚೆನೇ ನಾವು ಈ ಹಾಕಿರುವಂಥ ಪದಾರ್ಥಗಳನ್ನೆಲ್ಲ ಒಂದ್ಸಲ ಈ ರೀತಿ ಡ್ರೈ ಇರೋವಾಗ್ಲೇ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಮಾಡೋದ್ರಿಂದ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಟ್ಟು ಜೊತೆ ಹೊಂದ್ಕೊತತಿ. ನಾನಿಲ್ಲಿ ಒಂದು 2 ನಿಮಿಷ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡನಿ. ಇವಾಗ ಇದನ್ನ ನೀರು ಹಾಕಿ ಕಲಿಸ್ಕೊಂಬಿಡೋಣ. ನಾನಿಲ್ಲಿ ತಣ್ಣೀರನ್ನ ಬಳಸ್ತಿರೋದು, ಬಿಸಿನೀರೇನಲ್ಲ. ತಣ್ಣೀರನ್ನ ಹಾಕ್ಕೊಂಡು ಈ ಹಿಟ್ಟನ್ನ ನಾವು ಚಪಾತಿ ಅದಕ್ಕೆ ನಾವು ಕಲಿಸ್ಕೋಬೇಕು ನೋಡ್ರಿ. ಆದ್ರೆ ಒಮ್ಮೆ ನೀರು ಹಾಕ್ಬಿಟ್ಟು ಕಲಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕ್ಕೊತ ಇದನ್ನು ಕೈಯೊಳಗೆ ಕಿವುಚ್ಕೊತ ನಾವು ನಾದ್ಕೊತ ಬಂದ್ರೆ ಹಿಟ್ಟು ಸಹ ಇಲ್ಲೇ ಜಿಗಿ ಬರ್ತತಿ. ಚಕ್ಲಿ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ. ನೀವು ಬೇಕಾದಷ್ಟು ದೊಡ್ಡ ಚಕ್ಲಿನೂ ಕೂಡ ನೀವು ಮಾಡ್ಕೋಬೋದು. ಆದಷ್ಟು ಇದನ್ನು ಎಷ್ಟಾಗುತ್ತೋ ಅಷ್ಟು ಕೈಲೇ ಮಿದ್ಕೊತ ನಾವು ಸ್ವಲ್ಪ ನೀರು ಹಾಕ್ಕೊತ ಕಲಿಸ್ಕೋಬೇಕು ನೋಡ್ರಿ. ನಾವು ಚಕ್ಲಿ ಮಾಡೋವಾಗ ಯಾವ ಹದ ಇರ್ತೈತಲ್ಲ ಆ ರೀತಿ ಹದ ಇರ್ಬೇಕಿದು. ನೀವು ಇನ್ನೂ ಹೇಳ್ಬೇಕಂತಂದ್ರೆ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ಳುವಾಗ ನಾದ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾದ್ಕೋರಿ ಅಷ್ಟೇ.
ನಾವು ಎಷ್ಟು ಚೆನ್ನಾಗಿ ಇದನ್ನು ನಾದ್ತೇವಲ್ಲ ಅಷ್ಟು ಚೆನ್ನಾಗಿ ಚಕ್ಲಿ ಬರ್ತಾವೆ. ನಾನಿಲ್ಲಿ ತೋರ್ಸಾತ ನೋಡ್ರಿ ನಿಮ್ಗೆ. ಈ ರೀತಿ ಹದದೊಳಗೆ ಹಿಟ್ಟು ಇರ್ಬೇಕು. ಇಷ್ಟಿದ್ರೆ ಚಕ್ಲಿ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ, ಚೆನ್ನಾಗಿ ಬರ್ತಾವೆ. ಈ ಚಕ್ಲಿನ ನಾವು ಹಿಟ್ಟು ಕಲಸಿದ ತಕ್ಷಣ ಚಕ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಹೊತ್ತು ಬಿಟ್ಬಿಟ್ಟು ಚಕ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ, ಚಕ್ಲಿ ಕಟ್ಟಾಗ್ತಾವೆ. ನಾನಿಲ್ಲಿ ಚಕ್ಲಿ ಮನೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಳಕತ್ತೀನಿ. ಈ ರೀತಿ ಮಾಡೋದ್ರಿಂದ ಒತ್ತಡಕ್ಕೆ ಯಾವುದೇ ರೀತಿ ಹಿಟ್ಟು ಹತ್ತೋದಿಲ್ಲ. ಆದ್ದರಿಂದ ಇವಾಗ ನಾವು ಕಲಸಿದ್ವಲ್ಲ ಗೋಧಿ ಹಿಟ್ಟು, ಅದನ್ನು ಹಾಕ್ಕೊಳಕತ್ತೇನೆ ನೋಡ್ರಿ. ಇವಾಗ ಚಕ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ನಾನಿಲ್ಲಿ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಯಾವುದೇ ರೀತಿ ಕಟ್ಟಾಗಲ್ಲ, ಅಷ್ಟು ಪರ್ಫೆಕ್ಟಾಗಿ ನಾವು ಚಕ್ಲಿನ ಮಾಡ್ಕೋಬೋದು ನೋಡಿ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜೊಳಗೆ ನಾವು ಮಾಡ್ಕೋಬೋದು. ನಾನು ಮೊದಲಿಗೆ ನಿಮ್ಗೆ ಒಂದು ಸ್ವಲ್ಪ ದೊಡ್ಡದಾಗೆ ಮಾಡಿ ತೋರ್ಸಾತನಿಲ್ಲೇ. ನೀವು ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೋರಿ, ಇಲ್ಲ ಸಣ್ಣದು ಬೇಕಂದ್ರೆ ಸಣ್ಣದು ಮಾಡ್ಕೋರಿ. ಯಾವುದೇ ಕಾರಣಕ್ಕೂ ಚಕ್ಲಿ ಕಟ್ಟಾಗಲ್ಲ, ಅಷ್ಟು ಚೆನ್ನಾಗಿ ಬರ್ತಾವೆ. ನೀವಿಲ್ಲಿ ಒಂದು 10ರಿಂದ 15 ಚಕ್ಲಿನ ಒಮ್ಮೆ ಮಾಡ್ಕೊಂಬಿಟ್ಟು ಆಮೇಲೆ ಎಣ್ಣೆ ಒಳಗೂ ಸಹ ನೀವು ಕರಿಬೋದು. ನಾನಿವಾಗ ತೋರಿಸ್ತೇನೆ ನೋಡ್ರಿ. ಒಂದು ಯಾವುದೇ ರೀತಿ ಕಟ್ ಸಹ ಆಗಲ್ಲ, ಅಷ್ಟು ಚೆನ್ನಾಗಿ ಇರ್ತಾವೆ. ಇವಾಗ ಇವನ್ನ ಎಣ್ಣೆ ಒಳಗೆ ಕರ್ಕೊಂಬಿಡೋಣ. ಇಲ್ಲಿ ಎಣ್ಣೆ ಸಹ ಚೆನ್ನಾಗಿ ಬಿಸಿಯಾಗೈತಿ. ಅದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಮಾಡಿರುವಂಥ ಚಕ್ಲಿನ ಇಲ್ಲೇ ಒಂದೊಂದು ಸೇರಿಸ್ಕೊಂಬಿಡೋಣ. ಆದ್ರೆ ಇಲ್ಲೇ ಒಂದ್ರ ಮೇಲೆ ಒಂದು ಬೀಳೋ ಥರ ಹಾಕಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಎಷ್ಟು ಎಣ್ಣೆ ಹಾಕಿರ್ತೀರಲ್ಲ ಅಷ್ಟಾದ್ರೆ ಸಾಕು. ಆಮೇಲೆ ಒಮ್ಮೆ ಹಾಕಿದ ತಕ್ಷಣ ಸ್ಪೂನ್ ಕೂಡ ಹಾಕಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ನೀವು ಇದನ್ನು ಎರಡೂ ಕಡೆ ಚೆನ್ನಾಗಿ ನೀವು ಬೇಯಿಸ್ಕೋಬೋದು. ನೀವು ಒಂದು ವೇಳೆ ಹಾಕಿದ ತಕ್ಷಣ ಒಂದು 2 ನಿಮಿಷ ಬಿಟ್ಟು ಸ್ಪೂನ್ ಹಾಕೋದ್ರಿಂದ ಕಟ್ಟಾಗ್ತಾವೆ. ಆದ್ದರಿಂದ ನಾನಿಲ್ಲಿ ನಿಮ್ಗೆ ಚಕ್ಲಿನ ತೋರ್ಸಾತ ನೋಡ್ರಿ. ಒಂದು ಸಹ ಎಲ್ಲೂ ಮುರಿದಿಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬಂದಾವಂಥೇಳಿ ನೋಡಿ. ನೀವು ಬೇಕಾದಂಗೆ ದೊಡ್ಡದು ಸಹ ನೀವು ಹಾಕ್ಕೋಬೋದು, ಇಲ್ಲ ಈ ರೀತಿ ಚಿಕ್ಕದಾಗಿ ನೀವು ಕೂಡ ಮಾಡಿಕೊಂಡು ಹಾಕ್ಕೋಬೋದು. ಮಕ್ಕಳು ಯಾವಾಗಲಾದರೂ ಚಕ್ಲಿ ತಿನ್ಬೇಕು ಅನ್ನಿಸ್ದಾಗ ನೀವು ಪಟಾಪಟ್ ಅಂತ ಗೋಧಿ ಹಿಟ್ಲೆ ನೀವು 10 ನಿಮಿಷದಲ್ಲೆಲ್ಲ ಈ ಚಕ್ಲಿನ ಮಾಡ್ಕೊಂಬಿಡ್ಬೋದು. ಈ ಚಕ್ಲಿ ಮಾಡೋವಾಗ ನೀವು ಇನ್ನೊಂದೇನು ಟಿಪ್ ಫಾಲೋ ಮಾಡ್ಬೇಕಂತಂದ್ರೆ, ಕಲಸಿರುವಂಥ ಇಷ್ಟು ಹಿಟ್ಟನ್ನ ಒಮ್ಮೆ ಚಕ್ಲಿನ ಮಾಡಿಬಿಟ್ಟು ಒಮ್ಮೆ ಎಣ್ಣೆ ಒಳಗೆ ಕರಿಯಕ್ಕೆ ಹೋಗ್ಬೇಡ್ರಿ. ಆವಾಗ ಅವು ಕಟ್ಟಾಗೋ ಚಾನ್ಸಸ್ ಇರ್ತೈತಿ. ಒಂದು 10ರಿಂದ 15 ಮಾಡ್ಕೊಂಡು ನೀವು ಎಣ್ಣೆ ಒಳಗೆ ಕರಿಬೋದು. ಆದರೆ ಒಮ್ಮೆ ಮಾಡಿ ಕರಿಯೋದ್ರಿಂದ ಬೇಗ ಕಟ್ಟಾಗ್ತಾವೆ. ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿರಿ. ನಾನಿಲ್ಲಿ ಎಲ್ಲನೂ ಕರೆದು ಇಟ್ಕೊಂಡನು ನೋಡ್ರಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಚಕ್ಲಿ ಬಂದಾವಂಥೇಳಿ. ನಾವು ಹಬೆಯಲ್ಲಿ ಬೇಯಿಸಿರೋದ್ರಿಂದ ಏನೋ ಸ್ವಲ್ಪನೂ ಸಹ ನಮ್ಗೆ ಕೈಗೂ ಎಣ್ಣೆ ಹತ್ತಲ್ಲ, ನಮ್ಗೆ ತಿನ್ನೋವಾಗೂ ಎಣ್ಣೆ ಬರಿತಾಯಿವು ಅಂತ ಅನ್ಸಂಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿರ್ತಾವೆ. ಇವಾಗ ನಾನು ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂಥೇಳಿ ಮುರಿದ್ಬಿಟ್ಟು ಸಹ ನಿಮ್ಗೆ ತೋರಿಸ್ತಾನೆ ನೋಡ್ರಿ. ನಿಮಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ಎಷ್ಟು ಪಳ್ಳಾಗ್ಯಾವ ಅಂಥೇಳಿ. ನೋಡ್ರಿ ಎಷ್ಟು ಸಣ್ಣ ಪೀಸ್ ಥರ ಆಗ್ಯಾವು. ನಾನಿಲ್ಲಿ ಇನ್ನೂ ಸಹ ನಿಮ್ಗೆ ಈ ರೀತಿ ಒಳಗೂ ನಿಮ್ಗೆ ತೋರಿಸೇನೆ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಚಕ್ಲಿ ಮಾಡೋದಂತ ನಾನು ನಿಮ್ಗೆ ಈ ವಿಡಿಯೋದೊಳಗೆ ತೋರಿಸೇನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಹೈಪ್ ಆಪ್ಷನ್ ಇರ್ತೈತಿ, ವಿಡಿಯೋಗೊಂದು ಹೈಪ್ ಮಾಡಿ. ಆಮೇಲೆ ಯಾರಿಗೆಲ್ಲ ಮೊದಲೇ ಈ ರೆಸಿಪಿ ಗೊತ್ತಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ರೆಸಿಪಿಗಳು ನಮ್ಮ ಚಾನಲ್ ಒಳಗೆ ಸುಮಾರು ಅದಾವು, ಟೈಮ್ ಇದ್ರೆ ಚೆಕ್ ಮಾಡಿ. ಥ್ಯಾಂಕ್ ಯು.